ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನೋಡಿ, ಇಲ್ಲಿ ಲಿಂಬೆಹಣ್ಣು, ಹಾಗಲಕಾಯಿ ಹಾಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ KG ಇರ್ಬೋದು ಹಾಗಲಕಾಯಿ. ಇಲ್ಲಿ ನೋಡಿ, ಉಪ್ಪಿನಕಾಯಿಗೆ ರೆಡಿ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯಿ ಜಾಡಿಲಿ ಕೆಳಗಡೆ ಫಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು 40 ನಿಂಬೆಹಣ್ಣಿತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಒಂದು 50 ಗ್ರಾಮಷ್ಟು ಕಟ್ ಮಾಡ್ಕೊಳ್ಳಿ ಸಾಕು. ಹಾಗೆ ಮೇಲ್ಗಡೆ ಒಂದು ಲೇಯರ್ ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಲೇಯರ್ ಉಪ್ಪು ಹಾಕಬೇಕು. ಈ ರೀತಿ ಲೇಯರ್ಸಾಗಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಇದು ಹೊಸ್ದಾಗಿ ಹಾಗಲಕಾಯಿ ಅಂದ್ಕೋಬೇಡಿ. ಈ ನಿಂಬೆಹಣ್ಣಲ್ಲಿರೋ ಹುಳಿ ಎಲ್ಲ ಹಾಗಲಕಾಯಿ ಹೀರ್ಕೊಂಡ್ಬಿಡುತ್ತೆ, ಸ್ವಲ್ಪನೂ ಕಸರೆ ಇರಲ್ಲ. ಉಪ್ಪಿನಕಾಯಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಅವ್ರ ಹತ್ರ ಕಲ್ತ್ಕೊಂಡಿದ್ದು ನಾನು. ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇವಾಗ ಹೇಗೆ ಕಟ್ ಮಾಡಿ ಹೇಗೆ ಫಿಲ್ ಮಾಡೋದಂತ ಮಾತ್ರ ವಿಡಿಯೋ ಮಾಡಿದ್ದೀನಿ. ಇದನ್ನು ಒಂದು 15 ಡೇಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಇಡಬೇಕು. ನೋಡಿ, ಆಯಿತು ಫಿಲ್. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಗಾಳಿ ಆಡದೇ ಇರೋ ಥರ ಒಂದು ಬಟ್ಟೆ ತೊಗೊಂಡು ಟೈಟಾಗಿ ಕಟ್ಟಬೇಕು. ಯಾವುದಾದ್ರೂ ಬಣ್ಣಿನ ಬಟ್ಟೆ ಇರುತ್ತಲ್ಲ, ಅದನ್ನು ಕಟ್ಟಿ ನೋಡಿ ಟೈಟಾಗಿ. ಸ್ವಲ್ಪನೂ ಗಾಳಿ ಆಡಬಾರ್ದು. ಗಾಳಿ ಆಡಿದ್ರೆ ಒಳಗಡೆ ಒಂಥರ ವೈಟಾಗಿ ಫಂಗಸ್ ಥರ ಬಂದ್ಬಿಡುತ್ತೆ. ನೋಡಿ, ನೀಟಾಗಿ ಈ ಥರ ಟೈಟಾಗಿ ಕಟ್ಟಿ ಒಂದು 15 ಡೇಸ್ ಬಿಸಿಲಲ್ಲಿ ಇಡೋಣ. ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಇದಕ್ಕೆ ಖಾರ ಎಷ್ಟು ಹಾಕಬೇಕು ಹೇಗೆ ಅಂತ. ನನ್ನ ವಿಡಿಯೋ ವಾಚ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.